ಸ್ವೀಟ್ ತಿನ್ನು ಹೋಗ್ಲಿ, ಸ್ವೀಟ್ ಚಂಪಕಲ್ಲಿ ತಿನ್ನು. ನಮ್ದು ವೆಬ್ಸೈಟ್ ಬಂದು CRS ಗಿಫ್ಟ್ ಅಂಡ್ ಎಂದು ಇವಾಗ ಅದೆಲ್ಲ ನೀನ್ ಕ್ಲೀನ್ ಮಾಡ್ಬೇಕು ಇವಾಗ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ಪೆಷಲ್, ಇವತ್ತು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ಇವತ್ತು ಸಂಕಷ್ಟಿ, ಇವತ್ತು ಬೆಳಗ್ಗೆ ಪೂಜೆ ಮಾಡಿದ್ವಿ, ಸಂಜೆ ಮೇಲೆ ಪೂಜೆ ಮಾಡಿ ನಾನು ಇವತ್ತು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಇವತ್ತು ಮಂಗಳವಾರ ಬಿದ್ದೈತೆ. ಅಂದರೆ ಇವತ್ತು ಸಂಕಷ್ಟಿ ಮಂಗಳವಾರ, ಅದಕ್ಕೋಸ್ಕರ ಕಡಲೆಕಾಳು ನೆನೆಸಿಕ್ಕಿದ್ದೀನಿ, ಹಾರ ಮಾಡ್ಕೊತಾ ಇದ್ದೀನಿ. ಹಾರ ಮಾಡಿ ಕಂಪ್ಲೀಟ್ ಆಗೈತಿ, ಇನ್ನೇನು ಹೋಗಿ ನನ್ನ ಮಗನ ಜೊತೆ ಪೂಜೆಗೆ ಹೋಗಿ ಬರಬೇಕು. ಹಾಯ್, ಇವತ್ತು ನಾವು ಸಂಕಷ್ಟಿ ದಿವಸ ಸಂಕಷ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವತ್ತು ಪೂಜೆ ಎಲ್ಲ ಮಾಡ್ಕೊಂಬಂದ್ವಿ. ಇವತ್ತು ನಾನು ಬಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ. CRS ಕಲೆಕ್ಷನ್ಸಿಂದ ಸ್ಯಾರಿ ಮತ್ತು ಜ್ಯುವೆಲರಿ ಕಲೆಕ್ಷನ್ಸು, ಜರ್ಮನ್ ಸಿಲ್ವರ್, ಈ 3 ಕಲೆಕ್ಷನ್ಸು ವೆಬ್ಸೈಟಲ್ಲಿರತ್ತೆ. CRS ಗಿಫ್ಟ್ ಆರ್ಟಿಕಲ್ಸ್ ಅಂದ್ಬಿಟ್ಟು ಅದು ಇನ್ಸ್ಟಾಗ್ರಾಮಲ್ಲಿ ಬಯೋಲ್ಲಿ ಹಾಕಿರ್ತೀನಿ. ಬೇಕು ಅಂದರೆ ನೋಡಿ ಚೆಕ್ ಮಾಡಿ ತೊಗೊಬೋದು. ಇಲ್ಲಾಂದರೆ ವಾಟ್ಸಪ್ ಬುಕ್ಕಿಂಗ್ ಇರುತ್ತೆ. ನಿಮಗೆಲ್ಲ ಕಲೆಕ್ಷನ್ಸು ಅಮೌಂಟ್ ಎಲ್ಲ ಅದರಲ್ಲೇ ಇರುತ್ತೆ. ತಗೊಳ್ಳಿ, ಸಪೋರ್ಟ್ ಮಾಡಿ. ಹಿಂಗೆ ಎಲ್ಲ ತುಂಬಾ ಜನ ತಗೊಂತಾ ಇದ್ದೀರಾ, ಮುಂದಕ್ಕೂ ಹಂಗೆ ತಗೊಳ್ಳಿ. ನಮ್ದು ವೆಬ್ಸೈಟ್ ಬಂದು CRS ಗಿಫ್ಟ್ ಅಂಡ್ ಆರ್ಟಿಕಲ್ಸ್ ಅಂತ ಬರುತ್ತೆ. ಇದು ಬಂದು ಸ್ಯಾರಿ ಪೇಜ್ ಬರುತ್ತೆ, ಫ್ರಂಟ್ ಅಲ್ಲಿ ಸ್ಯಾರಿ ಪೇಜ್ ಬರುತ್ತೆ, ಮತ್ತೆ ಪ್ಯೂರ್ ಸಿಲ್ವರ್ ಕಲೆಕ್ಷನ್ಸ್ ಬರುತ್ತೆ. ಸ್ಯಾರೀಸ್ ಕಲೆಕ್ಷನ್ಸ್, ಸಿಲ್ವರ್ ಕಲೆಕ್ಷನ್ಸ್, ಜರ್ಮನ್ ಸಿಲ್ವರ್ ಕಲೆಕ್ಷನ್ಸ್ ಈ ತರ ಬರುತ್ತೆ. ನಿಮ್ಗೆ ಏನಾನ ಕಲೆಕ್ಷನ್ಸ್ ನೋಡ್ಬೇಕಂದ್ರೆ, ಬರೀ ಜರ್ಮನ್ ಸಿಲ್ವರ್ ನೋಡ್ಬೇಕಂದ್ರೆ ಇದಕ್ಕೆ ಜರ್ಮನ್ ಸಿಲ್ವರ್ಗೆ ಹೋದ್ರೆ ನಿಮ್ಗೆ ಎಲ್ಲ ಕಲೆಕ್ಷನ್ಸ್ ಇದ್ರಲ್ಲೇ ಸಿಗತ್ತೆ. ಪೂಜಾ ಆರ್ಟಿಕಲ್ಸ್, ಎಲಿಫೆಂಟ್, ನಿಮ್ಗೆ ಏನ್ ಬೇಕೋ ಅದ್ ನೋಡಿ ಇದ್ರಲ್ಲೇ ಬುಕ್ಕಿಂಗ್ ಮಾಡ್ಕೊಬೋದು. ಹಿಂಗೆ ಸಪೋರ್ಟ್ ಮಾಡಿ, ಬೇಕು ಅಂದ್ರೆ ಬೈ ಮಾಡ್ಬೋದು. ಇವತ್ತು ಸಂಕಷ್ಟಿ ದಿವಸ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಎಷ್ಟು ಪೀಸಸ್ ಬೇಕಾಗಿದ್ರು ನೋಡಿ ತಗೊಬೋದು. ಗಿಫ್ಟ್ ಆರ್ಟಿಕಲ್ಸ್ ಇರತ್ತೆ. ತುಂಬಾ ಜನ ಗಿಫ್ಟ್ ಐಟಮ್ಸ್ ತುಂಬಾ ಚೆಕ್ ಮಾಡೋಕ್ಕಾಗಲ್ಲ, ರೀಲ್ಸು ನಿಮ್ ಚೆಕ್ ಮಾಡೋಕ್ಕಾಗಲ್ಲ ಅಂತ ಇದ್ರು. ಅದಕ್ಕೋಸ್ಕರ ಇದು ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಬೇಗ ಸಿಗತ್ತೆ, ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ಬೋದು. ಇವತ್ತು ಟಿಫನ್ಗೆ ನಾನು ದೋಸೆ ಬದನೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಬದನೆಕಾಯಿ ಸಾಗುನು ಅನ್ಬೋದು, ಗೊಜ್ಜು ಅಂತೀವಿ. ಇವತ್ತು ನಾನು ಬದನೆಕಾಯಿ ತಗೊಂಡು ಅಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನಾನು ಸ್ವಲ್ಪ 1-2 ಆಲೂಗಡ್ಡೆ ಹಾಕೊಂಡಿದ್ದೀನಿ. ಇಷ್ಟ ಇರೋರು ಹಾಕೊಬೋದು. 1-2 ಆಲೂಗಡ್ಡೆ ಮತ್ತೆ ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಎಣ್ಣೆ, ಒಂದು 5-6 ಸ್ಪೂನ್ ಎಷ್ಟು ಎಣ್ಣೆ ಹಾಕೊಂಡು, ಆನಿಯನ್ ಒಂದು 3 ಆನಿಯನ್ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಏನು ಸಾಸಿವೆ ಏನು ಬೇಕಾಗಿಲ್ಲ. ಕರ್ಬೇವಿನ ಸೊಪ್ಪು ಬೇಕು ಅಂದ್ರೆ ಹಾಕೊಬೋದು. ನಾನು ಏನು ಹಾಕೊಂತ ಇಲ್ಲ, ಬರೀ ಆನಿಯನ್ ಮತ್ತೆ ಕರ್ಬೇವಿನ ಸೊಪ್ಪು ಹಾಕೊಂಡು ಅದು ಫ್ರೈ ಆಗೋಷ್ಟೊತ್ತಿಗೆ ನಾನು ಮಿಕ್ಸಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಕಾಯಿ, ಲವಂಗ, ಒಂದು 4 ಲವಂಗ, 1-2 ಪಾಯಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟು ಹಾಕೊಂಡು ನಾನು ಮಿಕ್ಸಿಗೆ ಹಾಕೊಂತ ಇದ್ದೀನಿ. ಕಾಯಿ ಸ್ವಲ್ಪ ಕಮ್ಮಿ ಹಾಕೊಂಡು ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಅದು ರುಬ್ಕೊಂಡು ಹಾಕ್ತಾ ಇದ್ದಂಗೆ ನಾನು ಆನಿಯನ್ ಫ್ರೈ ಆಯಿತು, ಟೊಮೆಟೊ ಒಂದು ಹಾಕೊಂತ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಹುಳಿ ಅಂಶ ಬಂದ್ಬಿಡತ್ತೆ, ತಿನ್ನಕ್ಕಾಗಲ್ಲ. ಅಂದ್ರೆ ದೋಸೆಗೆ ಬದನೆಕಾಯಿ ಗೊಜ್ಜಲ್ಲಿ ಹುಳಿ ಬಂದ್ಬಿಡತ್ತೆ, ತಿನ್ನಕ್ಕಾಗಲ್ಲ. ಅದಕ್ಕೋಸ್ಕರ ಒಂದೇ ಒಂದು ಟೊಮೆಟೊ ಸಾಕು. 3 ಆನಿಯನ್, 1 ಟೊಮೆಟೊ. ಇವಾಗ ನಾನು ಟೊಮೆಟೊ ಫ್ರೈ ಆಗ್ತಾ ಇದ್ದಂಗೆ ನಾನು ಬದನೆಕಾಯಿ ಹಚ್ಚಿಟ್ಕೊಂಡಿರೋದು ಅದು ಹಾಕೊಂಡು ಇದೊಂದು 5 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿರತ್ತೆ. ಹಾಕೊಂಡಿದ ತಕ್ಷಣ ಹಾಕೊಳಕ್ ಹೋಗ್ಬೇಡಿ. ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 5 ನಿಮಿಷ ಫ್ರೈ ಆಗ್ತಾ ಇದ್ದಂಗೆ ನಾನು ಇವಾಗ ರುಬ್ಕೊಂಡಿದ್ದೀನಲ್ವಾ, ಕಾಯಿ, ಬೆಳ್ಳುಳ್ಳಿ, ಲವಂಗ, ಕೊತ್ತಂಬರಿ ಇಷ್ಟು ನಾನು ಹಾಕೊಂಡು ಅದಕ್ಕೆ ನಾನು ಸಾಂಬಾರ್ ಪೌಡರ್, ನಮ್ಮ ಮನೇಲಿ ನಾವು ಯಾವ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀವೋ ಆ ಸಾಂಬಾರ್ ಪೌಡರ್ ಖಾರಕ್ಕೆ ತಕ್ಕಷ್ಟು ನಾನು ಹಾಕೊತಾ ಇದ್ದೀನಿ. ಒಂದು 2-3 ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರಾಗಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಗಟ್ಟಿಯಾಗಿರ್ಬೇಕಂದ್ರೆ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಮಗನಿಗೆ ಸ್ವಲ್ಪ ನೀರಾಗಿರಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ 1 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡ್ರೆ ಆಯಿಲ್ ಥರ ಇರುತ್ತೆ. ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು 2 ಪ್ರೆಷರ್ ಬಂದರೆ ಸಾಕು. ಬದನೆಕಾಯಿ ಸಾಗು ರೆಡಿ ಆಗುತ್ತೆ, ಗೊಜ್ಜು ರೆಡಿ ಆಗುತ್ತೆ. ನಾನು ದೋಸೆ ಹಸಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ದೋಸೆ ಹಾಕ್ತಾ ಇದ್ದಂಗೆ ಟಿಫನ್ ಮಾಡಬೇಕು. ಇವಾಗ ರೆಡಿ ಆಯಿತು. 2 ಪ್ರೆಷರ್ ಬಂದಿದ ತಕ್ಷಣ ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ಇವಾಗ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ದೋಸೆ, ಬದನೆಕಾಯಿ ಗೊಜ್ಜು ಹಾಕ್ಕೊಂಡು ಟಿಫನ್ ಮಾಡ್ಬೋದು. ನನ್ನ ಮಗನಿಗೆ ತುಂಬ ಇಷ್ಟ, ಬದನೆಕಾಯಿ ಗೊಜ್ಜು ಅಂದರೆ ತುಂಬ ಇಷ್ಟ. ಒಬ್ಬೊಬ್ಬರು ಬದನೆಕಾಯಿ ಸಾಗು ಅಂತಾರೆ, ನಾನು ಬದನೆಕಾಯಿ ಗೊಜ್ಜು ಅಂತೀವಿ ಅಷ್ಟೇ. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಐತೆ ಅನ್ನೋದು. ತುಂಬ ಸಲ ಒಂದ್ಸಲ ಅಪ್ಲೋಡ್ ಮಾಡಿದ್ದೀನಿ, ತುಂಬ ಬ್ಯಾಕಪ್ ಆಗೈತೆ ಅಂದ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ನೋಡಿ ಕೋತಿ ತುಂಬಾ ಕಾಟ ಸ್ವೀಟ್ ಕೊಡ್ತಾ ತಿನ್ನು ಇತ್ತು ಹೋಗ್ಲಿ, ನನಗೆ. ಸ್ವೀಟ್ ಚಂಪಕಲ್ಲಿ ತಿನ್ನು.
ಅಗರ ಎಗ್ ಬಾಯ್ಲ್ ಕೆಟಲಿಂದ ನಾನು ಇವಾಗ ಎಗ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಗ್ಯಾಸ್ ಅನ್ನೋದೇ ಬೇಕಾಗಿಲ್ಲ. ನಾವು ಎಲ್ಲಾನ ಟ್ರಾವೆಲಿಂಗ್ ಮಾಡೋಗೆ ಬೆಸ್ಟ್ ಯೂಸ್ ಮಾಡ್ಬೋದು. ಟ್ರಾವೆಲಿಂಗ್ ಎತ್ಕೊಂಡು ಹೋಗ್ಬೋದು ಮತ್ತು ಬ್ಯಾಚುಲರ್ಗೆ ಬೆಸ್ಟ್ ಯೂಸ್ ಮಾಡ್ಕೊಬೋದು. ಬೇಕು ಅಂದರೆ ಅಮೆಝಾನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಬುಕ್ ಮಾಡ್ಕೊಬೋದು. ನಾನಿವಾಗ ಅದರಲ್ಲೇ ಕೆಟಲಲ್ಲಿ ಅದರಲ್ಲೇ ಮೆಜರ್ಮೆಂಟ್ ಕಪ್ ಇರುತ್ತೆ, ಅದರಲ್ಲೇ ನೀರು ಹಾಕ್ಕೊಂಡು ನಾನು ಎಗ್ ಬಾಯ್ಲ್ ಮಾಡಿಕೊಂಡೆ. ಎಗ್ ಹಾಕ್ತಾ ಇದ್ದಂಗೆ ವೆಜಿಟೇಬಲ್ಸು ನಾನು ಪೊಟ್ಯಾಟೊ ಹಾಕಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಬೋಂಡಾಗೆ ಅಂದರೆ ಪೊಟ್ಯಾಟೊ ಬೋಂಡಾಗೆ ನಾನು ಪೊಟ್ಯಾಟೊ ಬಾಯ್ಲ್ ಮಾಡ್ಕೊಂಡೆ. ಎಗ್ ಬಾಯ್ಲ್ ಆಯಿತು. ಆರಾಮಾಗಿ ಒಂದು 2 ಮಿನಿಟ್ಸ್ಗೆಲ್ಲ ಬೇಗ ಕುಕ್ ಆಗುತ್ತೆ. ಬೇಗ ಕುಕ್ ಮಾಡಿಕೊಂಡು ತಿನ್ಬೋದು. ಇವಾಗ ನಾನು ಪಾಸ್ತಾ ಮಾಡ್ತಾ ಇದ್ದೀನಿ. 100% ವೆಜಿಟೇರಿಯನ್ ಇದು, ಮೈದಾ ಇಲ್ಲ, ಗೋಧಿಯಲ್ಲೇ ಮಾಡಿರೋದು. ಇದು ಪಾಸ್ತಾ ಬಂದು ಡಯೆಟ್ ಮಾಡೋರಿಗೆ ಬೆಸ್ಟ್ ಅನ್ಬೋದು. ನಾನಿವಾಗ ಒಂದು ಕಡಾಯಲ್ಲಿ ನೀರು ಹಾಕ್ಕೊಂಡು ಪಾಸ್ತಾ ಹಾಕ್ಕೊಂಡಿದ್ದೀನಿ. 1-2 ಡ್ರಾಪ್ ಅಷ್ಟು ಆಯಿಲ್ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡ್ಕೊಳ್ಳೋಣ. ಇದೊಂದು ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಬಾಯ್ಲ್ ಆಗುತ್ತೆ. ನಾನು ಇವಾಗ ಪಾಸ್ತಾ ಮಾಡ್ತಾ ಇದ್ದೀನಿ. ಬಟರ್, ಮೈದಾ ಮತ್ತೆ ಮಿಲ್ಕ್ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇವಾಗ ಪಾಸ್ತಾ ಬಾಯ್ಲ್ ಮಾಡ್ಕೊಂಡಿದ್ದೀನಲ್ವಾ, ಪಾಸ್ತಾ ಹಾಕ್ಕೊಂಡು ಮತ್ತೆ ಚಿಲ್ಲಿ ನಿಮಗೆ ಬೇಕು ಅಂದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊ, ಪೆಪ್ಪರ್ ಪೌಡರು, ಸಾಲ್ಟು, ಕಸ್ತೂರಿ ಮೇಥಿ ಇಷ್ಟು ಹಾಕ್ಕೊಂಡು ಪಾಸ್ತಾ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ನಾವು ಎಗ್ ಬಂದು ಸಂಕಷ್ಟಿ ದಿವಸ ತಿನ್ನಲ್ಲ, ಇದು ಮಾರನೇ ದಿವಸ ನಾವು ಮಾಡಿರೋದು. ಮತ್ತು ಕೋತಿ ಬಂದು ತುಂಬ ಕಾಟ ಕೊಡ್ತಾ ಇತ್ತು, ಎಲ್ಲ ತಿಂದು ತಿಂದು ಅಲ್ಲಲ್ಲೇ ಬಿಸಾಕ್ತಾ ಇತ್ತು. ಇಲ್ಲಿ ಏನಾಗುತ್ತೆ ಅಂದರೆ ಬಂದರೆ ಒಂದೇ ಸಮ ಒಂದು 20-30 ಕೋತಿಗಳು ಬಂದ್ಬಿಡತ್ತೆ. ಅಂದರೆ ಈ ಸೀಸನ್ ಯಾವಾಗೂ ಅಷ್ಟೇ ಬರುತ್ತೆ. ಒಂದೊಂದ್ಸಲ ಒಂದೊಂದು ದಿವಸ ಬರಲ್ಲ. ಬಂದಿದ ತಕ್ಷಣ ಎಲ್ಲ ಕಿಟಕಿಗಳೆಲ್ಲ ಕ್ಲೋಸ್ ಮಾಡ್ಕೊಬೇಕು, ಬಾಕ್ಲೆಲ್ಲ ಕ್ಲೋಸ್ ಮಾಡ್ಕೊಬೇಕು, ಇಲ್ಲಾಂದರೆ ಮನೆ ಒಳಗಡೆನೆ ಬಂದ್ಬಿಡತ್ತೆ. ನೋಡ ಇಲ್ಲಿ ಯಾಕೋ ನೋಡಿ ಎಲ್ಲ ಗಲೀಜ್ ಮಾಡಿ. ನೋಡಿ ಇಲ್ಲಿ ಇದು ಕೊಡ ಚಂಪಕ್ಕಲ್ಲಿ, ಅದಕ್ಕೆ ತಗೋ ಇದು ತಿನ್ನತ್ತ ಇದು. ಶೋ ಚಂದು, ಏನೋ ನೀನು ಹಿಂಗೆ ಚಂದು. ಇವಾಗ ಅದೆಲ್ಲ ನೀನ್ ಕ್ಲೀನ್ ಮಾಡ್ಬೇಕು ಇವಾಗ. ಸುಮ್ನೆ ನನ್ನ ಮಗ ಒಂದಿತ್ತು ಅಂದ್ಬಿಟ್ಟು ಆಗ್ತಾ ಇದ್ದ. ಅದೇನ್ ಮಾಡೋದಂದ್ರೆ ಕಾಂಪೌಂಡ್ ಎಲ್ಲ ಗಲೀಜ್ ಮಾಡ್ಬಿಟ್ಟು ಹೊಟ್ಟೋಗುತ್ತೆ. ಎಲ್ಲ ನಾವು ಮಾರನೇ ದಿವಸ ಕ್ಲೀನ್ ಮಾಡ್ಬೇಕು. ಕೊಡೋಕ್ಕೇನಿಲ್ಲ, ಕೊಡ್ಬೋದು. ಅದು ಒಳಗಡೆ ಬಂದ್ಬಿಡತ್ತಲ್ವಾ, ಅದೇ ಒಂದು ದೊಡ್ಡ ನಮಗೆ ಪ್ರಾಬ್ಲಮ್ಮು. ನೋಡಿ ಈ ಥರ ಎಲ್ಲ ಗಲೀಜ್ ಮಾಡೋಗುತ್ತೆ. ಗಲೀಜ್ ಮಾಡಿದ್ರು ಮಾಡ್ಬೋದು. ಮನೆಗೆ ಬಂದು ಗಾಜ್ ಬಾಟ್ಲು ಅಂದರೆ ಕಡಲೆ ಪಪ್ಪು, ಕಡಲೆ ಬೀಜದ ಬಾಟ್ಲು ಕಿಚನಲ್ಲೆಲ್ಲ ಇರತ್ತಲ್ವ, ಅದೆಲ್ಲ ಎತ್ಕೊಂಡು ಹೊಟ್ಟೋಗುತ್ತೆ, ಬೀಳಿಸ್ಬಿಡತ್ತೆ. ಅದೊಂದೇ ಭಯ ನಮಗೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.